ಆಗಸ್ಟ್ 15ನೇ ತಾರೀಕು ಬೆಂಗಳೂರಲ್ಲಿ ಸರಣಿ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗಾಗಿ ಪೊಲೀಸರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಇದೆ. ಬೆಂಗಳೂರು ಪೊಲೀಸರಿಗೆ ಸವಾಲಾಗಿದೆ. ಆಗಸ್ಟ್ 15ರ ಸಾಲು ಕಾರ್ಯಕ್ರಮ, ಯಾವ್ಯಾವ ಪ್ರೋಗ್ರಾಮ್ಗೆ ಹೆಂಗೆಂಗ್ ಭದ್ರತೆ ಕೊಡೋದು, ಯಾರ್ಯಾರನ್ನ ಎಲ್ಲೆಲ್ಲಿ ನಿಯೋಜನೆ ಮಾಡಬೇಕು, ಈ ಟೆನ್ಷನ್ ಅಲ್ಲಿ ಪೊಲೀಸರಿದ್ದಾರೆ. ಆಗಸ್ಟ್ 15ನೇ ತಾರೀಕು 5 ಮಹತ್ವದ ಕಾರ್ಯಕ್ರಮಗಳು ನಡೆಯುತ್ತೆ. ಕಾಂಗ್ರೆಸ್ ಇಂದ ಸ್ವಾತಂತ್ರ್ಯ ಅಮೃತೋತ್ಸವ ನಡಿಗೆ ಕಾರ್ಯಕ್ರಮ ನಡೆದಿದೆ. ಬಿಜೆಪಿ ಕಾರ್ಯಕರ್ತರು ಸ್ವಾತಂತ್ರ್ಯ ರ್ಯಾಲಿಯನ್ನ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಬಹಳ ಸೂಕ್ಷ್ಮ ವಲಯ ಅಂತ ಗುರುತಿಸಿಕೊಂಡಿರೋದು, ಪ್ರದೇಶ ಅಂತ ಗುರುತಿಸಿಕೊಂಡಿರೋದು ಈದ್ಗಾ ಮೈದಾನ. ಆ ವ್ಯಾಪ್ತಿಯಲ್ಲಿ ಈಗ ಸ್ವಾತಂತ್ರ್ಯ ದಿನಾಚರಣೆಗೆ ಪರ್ಮಿಷನ್ ಕೊಡ್ತಾರೆ, ಇವತ್ತು ಗೊತ್ತಾಗುತ್ತೆ. ಸೊ ಅಲ್ಲೂ ಕೂಡ ಭದ್ರತೆಯನ್ನ ಕೈಗೊಳ್ಳಬೇಕಾಗುತ್ತೆ. ಮುಸ್ಲಿಂ ಹಾಗೆಯೇ ಹಿಂದೂ ಸಂಘಟನೆಗಳ ಧ್ವಜಾರೋಹಣ ಇರುತ್ತೆ. ಇದು ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ. ಜೇನ್ ಸಾಕಣೆ ಮಾಡಿ ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನಸಾಗರ ದಿನನಿತ್ಯ ಬರ್ತಾ ಇದೆ. ಮಾಣಿಕ್ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಪಾಲ್ಗೊಳ್ತಾರೆ, ವಿವಿಧ ಗಣ್ಯರು ಅಲ್ಲಿ ಹೋಗ್ತಾರೆ. ಒಂದೇ ದಿನ ಬೆಂಗಳೂರಲ್ಲಿ 5 ಮಹತ್ವದ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಭದ್ರತೆಯ ಸವಾಲನ್ನ ಇದೀಗ ಪೊಲೀಸ್ ಡಿಪಾರ್ಟ್ಮೆಂಟ್ ಎದುರಿಸ್ತಾ ಇದೆ. ಯಾವ್ಯಾವ ಪ್ರೋಗ್ರಾಮಿಗೆ ಹೆಂಗೆಂಗ್ ಭದ್ರತೆ ಕೊಡಬೇಕು ಅಂತ ಹೇಳಿ ಈಗ ಸವಾಲಾಗಿ ಪರಿಣಮಿಸಿದೆ. ಸೊ ಇಷ್ಟು ದಿನ ಅಂದ್ರೆ ಇಷ್ಟು ವರ್ಷಗಳ ಕಾಲ ಈ ತರದ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಆದ್ರೆ ಈಗ ನೋಡಿ ಸಾಲು ಕಾರ್ಯಕ್ರಮ. ಒಂದ್ ಕಡೆ ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಅಮೃತೋತ್ಸವ ನಡಿಗೆ ಅಂತ ಹಮ್ಮಿಕೊಂಡಿದ್ದಾರೆ. ಸುಮಾರು 1 ಲಕ್ಷ ಜನ ಬೆಂಗಳೂರಲ್ಲಿ ಸೇರಿಸುವಂತ ನಿರೀಕ್ಷೆ ಇದೆ. ಇನ್ನೊಂದ್ ಕಡೆ ಬಿಜೆಪಿಯವರು ಸ್ವಾತಂತ್ರ್ಯ ರ್ಯಾಲಿ ಮಾಡ್ತಿದ್ದಾರೆ. ಈದ್ಗಾ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಮಾಣಿಕ್ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ, ಇದೆಲ್ಲ ಕಡೆನೂ ಭದ್ರತೆಯನ್ನ ಕೊಡಬೇಕೀಗ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಒಂದೇ ದಿನ 5 ಮಹತ್ವದ ಕಾರ್ಯಕ್ರಮಗಳು ನಡೆಯುತ್ತಿರೋದ್ರಿಂದ ಪೊಲೀಸರಿಗೆ ಭದ್ರತೆ ಬಗ್ಗೆ ಈಗ ಒಂಥರ ಸವಾಲಾಗಿದೆ, ಟೆನ್ಷನ್ ಕ್ರಿಯೇಟ್ ಆಗಿದೆ. ಸೊ ಹೆಂಗ್ ಮ್ಯಾನೇಜ್ ಮಾಡೋದಕ್ಕೆ ಈಗ ತಯಾರಿಗಳು ನಡೀತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ? ಶರ್ಮಿತಾ ಶೆಟ್ಟಿ, ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಈಗ ಈದ್ಗಾ ಮೈದಾನದ ವಿವಾದವೇ ಪೊಲೀಸರಿಗೆ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಆದ್ರೆ ಈಗ ಸ್ವಾತಂತ್ರ್ಯ ದಿನಾಚರಣೆ 15ನೇ ತಾರೀಕು 5 ಕಾರ್ಯಕ್ರಮಗಳಿದಾವೆ. ಪೊಲೀಸರಿಗೆ ಈಗ ಪ್ರಮುಖವಾಗಿ ಇಲ್ಲಿ ಭದ್ರತೆ ಅಂದ್ರೆ ಈದ್ಗಾ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಬೇಕು ಅಂತ ಇದ್ದಾರೆ. ಅದು ಅಲ್ಲಿ ಒಂದು ಹೆಚ್ಚುವರಿಯಾಗಿ ಭದ್ರತೆಯನ್ನ ನಿಯೋಜನೆಯನ್ನ ಮಾಡ್ಕೊಳ್ಬೇಕು, ಅಲ್ಲಿ ಯಾವ ರೀತಿ ಭದ್ರತೆಯನ್ನ ಮಾಡ್ಕೊಳ್ಬೇಕು, ಮತ್ತೆ ಅಲ್ಲಿ ಇರುವಂತಹ ಸಂದರ್ಭಗಳು ಮತ್ತೆ ಅಲ್ಲಿ ಸನ್ನಿವೇಶ ಏನಿದೆ ಆ ವ್ಯವಸ್ಥೆಯನ್ನ ಯಾವ ರೀತಿ ನಾವು ಅಲ್ಲಿ ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗದಂತೆ ಅಲ್ಲಿ ಯಾವುದು ಸ್ವಾತಂತ್ರ್ಯ ದಿನಾಚರಣೆ ದಿನ ಯಾವ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಒಂದು ನಿಗಾ ವಹಿಸೋದಕ್ಕೆ ಅಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಈಗ ಇರುವಂತಹ ಮ್ಯಾನ್ ಪವರ್ ಅಲ್ಲಿ ಒಂದು ಕಡೆ ಕಾಂಗ್ರೆಸ್ ಅವರು ಏನು ರೈಲ್ವೆ ಸ್ಟೇಷನ್ ಇಂದ ನ್ಯಾಷನಲ್ ಗ್ರೌಂಡ್ ವರೆಗೂ ಕೂಡ ಅವರು ಒಂದು ಕಾಲ್ನಡಿಗೆಯನ್ನ ಹಮ್ಮಿಕೊಂಡಿರುವಂತದ್ದು. ಒಂದ್ ಕಡೆ ಬಿಜೆಪಿ ಅವರು ಕೂಡ ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಕೂಡ ಅವರು ಕೂಡ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಇದರ ಹೊರತಾಗಿ ಮಾಣಿಕ್ ಪರೇಡ್ ಅಲ್ಲಿ ಪ್ರತಿ ವರ್ಷ ಆಗುವಂತಹ ಒಂದು ಕಾರ್ಯಕ್ರಮ ಇದೆ, ಅಲ್ಲೂ ಕೂಡ ಹೆಚ್ಚುವರಿಯಾಗಿ ಭದ್ರತೆಯನ್ನ ನಿಯೋಜನೆ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಲಾಲ್ಬಾಗ್ನಲ್ಲೂ ಕೂಡ ಫ್ಲವರ್ ಶೋ ಇದೆ, ಅಲ್ಲೂ ಕೂಡ ಪೊಲೀಸರ ಭದ್ರತೆ, ಅಲ್ಲಿ ಹೆಚ್ಚಿನ ಜನ ಕೂಡ ಅವತ್ತು ಬರುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲಾ ಕಡೆ ಪೊಲೀಸರು ಒಂದು ಭದ್ರತೆಯನ್ನ ಕೈಗೊಳ್ಳಬೇಕು. ಆದ್ರೆ ಪ್ರಮುಖವಾಗಿ ಈಗ ಪೊಲೀಸ್ ಕಮಿಷನರ್ ಇರುವಂತಹ ಒಂದು ಟಾರ್ಗೆಟ್ ಏನಂದ್ರೆ ಒಂದ್ ಕಡೆ ಈದ್ಗಾ ಮೈದಾನ, ಒಂದ್ ಕಡೆ ಇಲ್ಲಿ ಏನು ಮಾಣಿಕ್ ಪರೇಡ್ ಗ್ರೌಂಡ್ ಅಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಜೊತೆಗೆ ಇಲ್ಲಿ ಕಾಲ್ನಡಿಗೆ ಕಾರ್ಯಕ್ರಮ ಪ್ರಾರಂಭವಾದ್ರೆ ಒಂದ್ ಕಡೆ ಬಿಜೆಪಿ ಮತ್ತೆ ಒಂದ್ ಕಡೆ ಕಾಂಗ್ರೆಸ್ ಇವರಿಬ್ರು ಕೂಡ ಒಂದ್ ಕಡೆ ಅವರ ಒಂದು ಕಾರ್ಯಕ್ರಮಗಳು ಪ್ರಾರಂಭ ಆದ್ರೆ ಇವೆರಡಕ್ಕೂ ಕೂಡ ಪೊಲೀಸರು ಇಲ್ಲಿಂದ ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಹಿಡಿದು ಕೂಡ ನ್ಯಾಷನಲ್ ಗ್ರೌಂಡ್ ವರೆಗೂ ಕೂಡ ಪೊಲೀಸರು ಕೂಡ ಅಲ್ಲಿ ಭದ್ರತೆಯನ್ನ ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ ಇದು ದೊಡ್ಡ ಸವಾಲಾಗಿ ಪೊಲೀಸರಿಗೆ ಪರಿಣಮಿಸಿರುವಂತದ್ದು. ಹೀಗಾಗಿ ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ಒಂದು ಪೊಲೀಸರನ್ನ ಜೊತೆಗೆ ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನ ಕರೆಸಿಕೊಂಡು ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಪೊಲೀಸರ ಒಂದು ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಇಷ್ಟೆಲ್ಲಾ ಕಾರ್ಯಕ್ರಮಗಳ ನಡುವೆ ಅವತ್ತು ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಬಾರ್ದು. ಒಂದ್ ಕಡೆ ಮತ್ತೆ ಈದ್ಗಾ ಮೈದಾನದಲ್ಲಿ ಏನು ಇವತ್ತು ಒಂದು ಮಹತ್ವದ ಒಂದು ಸಭೆ ಇರುವಂತದ್ದು 12 ಗಂಟೆಗೆ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಆರ್ ಅಶೋಕ್ ಅವರು ಸಭೆಯನ್ನ ಕರೆದಿದ್ದಾರೆ. ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತೆ ಬಿಬಿಎಂಪಿ ಕಮಿಷನರ್ ಎಲ್ಲಾ ಅಧಿಕಾರಿಗಳ ಜೊತೆಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆಯನ್ನ ಇಂಥ ಕಾರ್ಯಕ್ರಮಗಳಿದ್ರೆ ಗಂಗಾಧರ್ ವಾಗಟ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳೊಂದು ಮೀಟಿಂಗ್ ಅನ್ನ ಮಾಡ್ತಾರೆ, ಮತ್ತೆ ಬಿಬಿಎಂಪಿ ವ್ಯಾಪ್ತಿಯಿಂದನೂ ಅಧಿಕಾರಿಗಳು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ. ಸೊ ಎಲ್ಲೆಲ್ಲಿ ಏನೇನ್ ಕಾರ್ಯಕ್ರಮ ನಡೆಯುತ್ತೆ, ನಿರೀಕ್ಷೆಗಳು ಏನೇನ್ ಇರ್ಬೋದು, ಎಷ್ಟು ಅಂದಾಜ್ ಜನ ಸೇರ್ತಾರೆ, ಯಾವ ತರ ಭದ್ರತೆ ಕೊಡಬೇಕು, ಆ ಮೀಟಿಂಗ್ ಆಲ್ರೆಡಿ ಆಗಿದ್ಯಾ ಅಥವಾ ನಡಿಬೇಕಾ ಇನ್ನು?
ಶರ್ಮಿತಾ ಶೆಟ್ಟಿ ಸದ್ಯಕ್ಕೂ ಇನ್ನೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿಲ್ಲ. ಅವರು ಇನ್ನೂ ಕೂಡ ಮೌಖಿಕವಾಗಿ ಒಂದಷ್ಟು ಸೂಚನೆಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಯಾವುದೇ ಲ್ಯಾಂಡ್ ಆರ್ಡರ್ ಸಮಸ್ಯೆ ಬರದಂತೆ ಎರಡೂ ಸಮುದಾಯದವರಿಗೆ ಯಾವುದೇ ರೀತಿ ತೊಂದರೆಗಳಾಗದ ರೀತಿಯಲ್ಲಿ ಅದನ್ನ ಸಮಜಾಯಿಷಿಗೆ ನೋಡಿಕೊಂಡು, ಅಂದ್ರೆ ಅವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರದಂತ ನಿಟ್ಟಿನಲ್ಲಿ ಒಂದು ಭದ್ರತೆಯನ್ನ ಕೊಡಬೇಕು. ಮತ್ತೆ ಅಲ್ಲಿ ಕಾರ್ಯಕ್ರಮಗಳನ್ನ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದಾರೆ ಅವೆಲ್ಲ ಕೂಡ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೌಖಿಕವಾಗಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅಧಿಕೃತವಾಗಿ ಯಾಕಂದ್ರೆ ಈದ್ಗಾ ಮೈದಾನ ಅದು ಕಂದಾಯ ಇಲಾಖೆ ಸ್ವತ್ತಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಸಾಕಷ್ಟು ವಿವಾದ ಮತ್ತೆ ಚರ್ಚೆಗಳು ಮತ್ತೆ ಸಾಕಷ್ಟು ಅಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾರೆ ಹಿನ್ನೆಲೆಯಲ್ಲಿ ಅದು ದಿನದಿಂದ ದಿನಕ್ಕೆ ಬಿಗಡಾಸ್ತಾ ಇರುವಂತದ್ದು. ಹೀಗಾಗಿ ಇನ್ನು ಮುಂದೆ ಅದು ಬೆಳಕೊಂಡು ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಆರ್ ಅಶೋಕ್ ಅವರು ಒಂದು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಯಾವ ರೀತಿ ತೀರ್ಮಾನ ಆಗುತ್ತೆ ಅಂತ ಕೂಡ ನೋಡ್ಬೇಕು ಒಂದು ಕಡೆ. ಜೊತೆಗೆ ಈ ಕಾರ್ಯಕ್ರಮಗಳ ಏನು 5 ಕಾರ್ಯಕ್ರಮಗಳ ಸ್ವಾತಂತ್ರ್ಯ ದಿನಾಚರಣೆ 11ನೇ ತಾರೀಕು ಇದೆ, ಅವತ್ತು ಪೊಲೀಸರು ಯಾವ ರೀತಿ ಭದ್ರತೆಯನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಒಂದು ಸವಾಲಾಗಿರುವಂತದ್ದು. ಇನ್ಫಾರ್ಮೇಶನ್ಗೆ ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ, ಗಣೇಶೋತ್ಸವ ಯಾವುದಕ್ಕೆ ಅನುಮತಿ, ಯಾರ ಭಾವನೆಗೆ ಸಮ್ಮತಿ? ಕಂದಾಯ ಸಚಿವರ ಹೈವೋಲ್ಟೇಜ್ ಮೀಟಿಂಗ್, ಇದು ಗ್ರೌಂಡ್ ಗಲಾಟೆಯ ಸ್ಟೋರಿ. ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಅವಕಾಶ ಸಿಗುತ್ತಾ? ಇವತ್ತು ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಅದಾದ್ಮೇಲೆ ಅಧಿಕೃತವಾಗಿ ಘೋಷಣೆ ಆಗುವಂತ ಚಾನ್ಸಸ್ ಇದೆ. ಧ್ವಜಾರೋಹಣ ಮಾಡ್ತೀವಿ ಅಂತ ಶಾಸಕ ಜಮೀರ್ ಅಹಮದ್ ಖಾನ್ ಮೊನ್ನೆನೇ ಹೇಳ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಹಿಂದೂ ಸಂಘಟನೆಯವರು ಕೂಡ ಧ್ವಜಾರೋಹಣಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ 2 ಬಾರಿ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಹಂಗಾದ್ರೆ ಅವಕಾಶ ಸಿಗುತ್ತಾ? ಈಗ ಕಂದಾಯ ಇಲಾಖೆಯಿಂದ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಆರ್ ಅಶೋಕ್ ಅವರು ಸಭೆಯನ್ನ ಕರೆದಿದ್ದಾರೆ. ಹಾಗಾಗಿ ಈಗ ಹಿಂದೂ ಸಂಘಟನೆಯವರು ಒಂದು ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ, ಮತ್ತೊಂದು ಗಣೇಶೋತ್ಸವಕ್ಕೂ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆ ವಿಷಯನೂ ಅಫ್ಕೋರ್ಸ್ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಇನ್ನು ಶಾಸಕ ಜಮೀರ್ ಅಹಮದ್ ಖಾನ್ ಮೊನ್ನೆ ಹೇಳಿದ್ದು ಧ್ವಜಾರೋಹಣ ನಾವೂ ಮಾಡ್ತೀವಿ, ಆದ್ರೆ ಗಣೇಶೋತ್ಸವಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡಲ್ಲ, ಬಿಡೋದಿಲ್ಲ ಇಲ್ಲಿ ಅಂತ ಹೇಳಿದ್ರು. ಆ ವಿಷಯ ಇವತ್ತು ಪ್ರಸ್ತಾಪ ಆದಾಗ ಏನ ಚರ್ಚೆಗೆ ಬರುತ್ತೆ, ಯಾವ್ಯಾವ ತರ ವಿಷಯಗಳು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈಗ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಅವಕಾಶ ಸಿಗುತ್ತಾ, ಅದು ಮೊದಲ ಪ್ರಶ್ನೆ. ಒಂದ್ ಕಡೆ ನಾವೇ ಧ್ವಜಾರೋಹಣ ಮಾಡ್ತೀವಿ ಅಂತ ಜಮೀರ್ ಹೇಳಿರೋದು, ಮತ್ತೊಂದ್ ಕಡೆ ಹಿಂದೂ ಸಂಘಟನೆಯವರು ಕೂಡ ಧ್ವಜಾರೋಹಣಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. 2 ಸಲ ಹಾಗಾದ್ರೆ ಅವಕಾಶ ಸಿಗುತ್ತಾ, ಅಥವಾ ಎಲ್ಲರೂ ಒಗ್ಗಟ್ಟಾಗಿ ಮಾಡಿ ಅಂದ್ರೆ ಅದಕ್ಕೆ ಒಪ್ಕೊಳ್ಳೋದಕ್ಕೆ ಅವರೆಲ್ಲರೂ ರೆಡಿ ಇದ್ದಾರಾ? ಹೀಗಿರುವಂತ ಕುತೂಹಲ ಇದು. ಇನ್ನು ಮೈದಾನದಲ್ಲಿ ಗಣೇಶೋತ್ಸವಕ್ಕೂ ಹಿಂದೂಗಳು ನಿರ್ಧಾರವನ್ನ ಮಾಡಿರೋದ್ರಿಂದ ಅದಕ್ಕೆ ಇವತ್ತಿನ ಸಭೆಯಲ್ಲಿ ಯಾವ ತರ ಪ್ರಸ್ತಾಪ ಮಾಡ್ತಾರೆ, ಆರ್ ಅಶೋಕ್ ಅವರು ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋ ಕುತೂಹಲ ಇದೆ. ಒಂಥರ ಸರ್ಕಾರಕ್ಕೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ ತಲೆನೋವು ತಂದಿಟ್ಟಿದೆ. ಒಂದ್ ಕಡೆ ಧ್ವಜಾರೋಹಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ಗಣೇಶೋತ್ಸವಕ್ಕೂ ಅವಕಾಶ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ. ಇವತ್ತು ಬಿಬಿಎಂಪಿ ಕಮಿಷನರ್, ಪೊಲೀಸ್ ಕಮಿಷನರ್, ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆರ್ ಅಶೋಕ್ ಅವರು ಸಭೆಯನ್ನ ನಡೆಸ್ತಾರೆ. ಇನ್ನು ಅಫ್ಕೋರ್ಸ್ ಹಿಂದೂ ಸಂಘಟನೆಯವರಿಗೆ ಅವಕಾಶ ಕೊಡ್ಬೇಕಾ ಬೇಡವಾ? ತುಂಬಾ ಜನ ಬಿಜೆಪಿಯ ನಾಯಕರೇ, ಅದರಲ್ಲಿ ಸಿಟಿ ರವಿ ಇರ್ಬೋದು ಅಥವಾ ರೇಣುಕಾಚಾರ್ಯ ಇರ್ಬೋದು, ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನೆಲ್ಲ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಸರ್ಕಾರದ ಕಡೆಯಿಂದ, ಕಂದಾಯ ಇಲಾಖೆ ಕಡೆಯಿಂದ ಅಂತ ನೋಡ್ಬೇಕಾಗುತ್ತೆ. ನಿನ್ನೆ ಆರ್ ಅಶೋಕ್ ಅವರು ಮಾತಾಡುವಾಗ ನಾಳೆ ಒಂದು ಸಿಹಿ ಸುದ್ದಿ ಸಿಗುತ್ತೆ ನೋಡ್ತಾ ಇರಿ, ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ರು. ಬಹುಶಃ ಅದಾದ್ಮೇಲೆ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡ್ರು ಇವತ್ತು 12 ಗಂಟೆಗೆ ಅಂತ ಗೊತ್ತಾಯ್ತು. ಹಾಗಾಗಿ ಈದ್ಗಾ ಮೈದಾನದ ವಿಷಯವಾಗಿ ಧ್ವಜಾರೋಹಣಕ್ಕೆ ಹಾಗಾದ್ರೆ ಸಮ್ಮತಿ ಸಿಗುತ್ತಾ ಅಂತ ಒಂದು ಕುತೂಹಲ, ಸಿಹಿ ಸುದ್ದಿ ಅಂತ ಹೇಳಿದ್ರಲ್ಲ ಹಾಗಾಗಿ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಕಂದಾಯ ಇಲಾಖೆ ಮುಂದಿರುವಂತ ಚಾನ್ಸಸ್ ಏನು? ಇಲ್ಲಿ ತುಂಬಾ ಕಾಂಪ್ಲಿಕೇಶನ್ ಅಂತೂ ಅಫ್ಕೋರ್ಸ್ ಇದೆ. ಇವತ್ತು ಮೀಟಿಂಗ್ ಆದ್ಮೇಲೆ ಚರ್ಚೆಯಲ್ಲಿ ಏನೆಲ್ಲ ವಿಷಯಗಳು ಬಂದು ಅಧಿಕೃತವಾಗಿ ಘೋಷಣೆಗಳು ಆಗಬಹುದು. ಕಂದಾಯ ಇಲಾಖೆ ಮುಂದಿರುವಂತ ಆಪ್ಷನ್ ಸಾಧ್ಯತೆ ಒಂದು, ಸಿಹಿ ಸುದ್ದಿ ನೀಡ್ತೀನಿ ಅಂತ ಕಂದಾಯ ಸಚಿವರು ನಿನ್ನೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ. ಈಗ ಹಿಂದೂ ಸಂಘಟನೆಗಳ ಪರವಾಗಿ ನಿಂತ್ಕೊಳ್ಳಬಹುದು, ಇದೇ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ದು ಅಂತ ಅನಿಸ್ತಾ ಇದೆ, ಗೊತ್ತಿಲ್ಲ. ಇನ್ನು ಗಣೇಶೋತ್ಸವಕ್ಕೆ ಬಿಜೆಪಿ ನಾಯಕರಿಂದ ಒತ್ತಡ ಇದೆ. ನಾನು ಆಗ್ಲೇ ಹೇಳ್ದಂಗೆ ರೇಣುಕಾಚಾರ್ಯ ಇರ್ಬೋದು, ಸಿಟಿ ರವಿ ಇರ್ಬೋದು, ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕಡೆಯಿಂದನೂ ಒತ್ತಡ ಇರೋದ್ರಿಂದ ಹಿಂದೂ ಸಂಘಟನೆಯವರಿಗೆ ಅವ್ರು ಕೇಳಿದಕ್ಕೆ ಅನುಮತಿ ಸಿಗೋ ಚಾನ್ಸಸ್ ಇದೆ. ಇನ್ನು ಧ್ವಜಾರೋಹಣಕ್ಕೆ ಯಾರ ಅಪ್ಪಣೆಯೂ ಬೇಕಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಆಲ್ರೆಡಿ ಅದು ಕಂದಾಯ ಇಲಾಖೆ ಸ್ವತ್ತು ಅಂತ ಹೇಳಿದ ಮೇಲೆ
ಅಲ್ಲಿ ಯಾರು ಬೇಕಾದ್ರೂ ಅದು ಸಾರ್ವಜನಿಕ ಸ್ವತ್ತಾಗಿರೋದ್ರಿಂದ ಧ್ವಜಾರೋಹಣ ಮಾಡಬಹುದು, ಅದಕ್ಕೆ ಅವಕಾಶ ಬೇಕಾಗಿಲ್ಲ ಅಂತ. ಇನ್ನು ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದಿಂದಲೂ ಕೂಡ ಒತ್ತಡ ಇದೆ, ಅಲ್ಲಿ ಧ್ವಜಾರೋಹಣಕ್ಕೂ ಅವಕಾಶ ಮಾಡಿಕೊಡ್ಬೇಕು, ಗಣೇಶೋತ್ಸವಕ್ಕೂ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರು ಕೇಳ್ತಿರೋದು. ಧ್ವಜಾರೋಹಣಕ್ಕೆ ಗ್ರೀನ್ ಸಿಗ್ನಲ್ ನೀಡುವಂತ ಸಾಧ್ಯತೆಗಳಿದೆ. ಈಗ ಧ್ವಜಾರೋಹಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೆ ಗಣೇಶೋತ್ಸವಕ್ಕೂ ಕೊಡಿ ಅಂತ ಕೇಳೋ ಚಾನ್ಸಸ್ ಇದೆ. ಈಗ ಗಣೇಶೋತ್ಸವಕ್ಕೂ ಕೊಡಬೇಕು ಅಂತ ಹಿಂದೂ ಸಂಘಟನೆಯವರು ಕೇಳ್ತಿದ್ದಾರೆ, ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಆ ಬಗ್ಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಂದ್ಸಗೆ NCT ರವಿ ಮತ್ತೆ ರೇಣುಕಾಚಾರ್ಯ ಅವರು ಈ ಬಗ್ಗೆನೂ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸೊ ಇಲ್ಲಿ ಧ್ವಜಾರೋಹಣಕ್ಕೆ ಅವಕಾಶ ಮಾಡಿಕೊಟ್ರು ಕೂಡ ಅಲ್ಲೂ ಕಾಂಪ್ಲಿಕೇಶನ್ ಇದೆ. ಯಾಕಂದ್ರೆ ಒಂದ್ ಕಡೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಕೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಹಿಂದೂ ಸಂಘಟನೆಯವರು. ಇನ್ನು ಸಾಧ್ಯತೆ ಎರಡು, ಕಂದಾಯ ಇಲಾಖೆಯಿಂದಲೇ ಧ್ವಜಾರೋಹಣ ತೀರ್ಮಾನ ಸಾಧ್ಯತೆ, ನೀವು ಬೇಡ ಒಗ್ಗಟ್ಟಾಗಿ ನೀವು ಬನ್ನಿ, ಕಂದಾಯ ಇಲಾಖೆಯಿಂದಲೇ ಅಲ್ಲಿ ನಾವು ಧ್ವಜಾರೋಹಣ ಮಾಡ್ತೀವಿ ಆಗಸ್ಟ್ 15ನೇ ತಾರೀಕು ಅಂತ ಅಧಿಕೃತವಾಗಿ ಹೇಳೋ ಚಾನ್ಸಸ್. ಇನ್ನು ಕಾರ್ಯಕ್ರಮಕ್ಕೆ ಶಾಸಕರಿಗೂ ಸ್ಥಳೀಯರಿಗೂ ಆಮಂತ್ರಣ ಕೊಡುವಂತ ಸಾಧ್ಯತೆ ಇದೆ. ನಾನು ಹೇಳ್ದಂಗೆ 2 ಸಲ ಬೇಡ, ನಾವೇ ಮಾಡ್ತೀವಿ, ನೀವೆಲ್ಲ ಅಲ್ಲಿ ಬಂದಿರಿ ಅಂತ ಹೇಳೋ ಚಾನ್ಸಸ್. ಪೊಲೀಸ್ ಭದ್ರತೆಯಲ್ಲಿ ನಗರ ಜಿಲ್ಲಾಧಿಕಾರಿಗಳಿಂದಲೇ ಧ್ವಜಾರೋಹಣ ಮಾಡುವಂತ ಚಾನ್ಸಸ್ ಇದೆ. ಈ ಆಪ್ಷನ್ ಇರಬಹುದು. ಇನ್ನು ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಮಾಡುವಂತ ಸಾಧ್ಯತೆನೂ ಇದೆ. ಧ್ವಜಾರೋಹಣ ಅಂತಂದ್ರೆ ಈಗ ಫ್ಲಾಗ್ ಹಾರಿಸೋದು ಯಾರು? ದೇಶ ಪ್ರೇಮಿಗಳು, ದೇಶದ ಮೇಲೆ ಒಂದು ಭಯ ಭಕ್ತಿ ಅಂತ ಇಟ್ಕೊಂಡವರು. ಹಾಗಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಅಲ್ಲಿ ಬನ್ನಿ ಪಾಲ್ಗೊಳ್ಳಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳೇ ನೀವೇ ಧ್ವಜಾರೋಹಣ ಮಾಡಿ ಅಂತ ಅನೌನ್ಸ್ ಮಾಡುವಂತ ಚಾನ್ಸಸ್ ಇದೆ. ಇನ್ನು ಕಂದಾಯ ಇಲಾಖೆ ಮುಂದೆ ಇರುವಂತ ಸಾಧ್ಯತೆ ನಂಬರ್ 3, ಚಾಮರಾಜಪೇಟೆ ಮೈದಾನ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಬಹುದು. ಸದ್ಯಕ್ಕಂತೂ ಅದೊಂಥರ ಸೂಕ್ಷ್ಮ ವಲಯ ತರ ಆಗ್ಬಿಟ್ಟಿದೆ. ದಿನನಿತ್ಯ ಪೊಲೀಸರು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಆಗಸ್ಟ್ 15ನೇ ತಾರೀಕು ಆ ಭದ್ರತೆಯನ್ನ ಹೆಚ್ಚು ಮಾಡೋ ಚಾನ್ಸಸ್ ಇದೆ. ಇನ್ನು ಮಾಲೀಕತ್ವ ಯಾರದ್ದು ಅಂತ ನಿರ್ಧಾರ ಆಗೋವರೆಗೂ ಕೂಡ ಜನರಿಗೂ ಅಲ್ಲಿಗೆ ಹೋಗದೆ ಇರೋ ರೀತಿಯಲ್ಲಿ ನಿಷೇಧವನ್ನ ಹೇರುವಂತ ಸಾಧ್ಯತೆಗಳು ಇದೆ. ಯಾಕಂದ್ರೆ ಇದೊಂಥರ ಅನಿವಾರ್ಯ ಪರಿಸ್ಥಿತಿ ಆಗ್ಬಿಟ್ಟಿದೆ ಕಂದಾಯ ಇಲಾಖೆಗೆ. ಕಂದಾಯ ಇಲಾಖೆ ಅಂಡರ್ ಆ ಮೈದಾನ ಬರುತ್ತೆ ಅಂತ ಹೇಳಿದ್ಮೇಲೆ ಅದು ಈದ್ಗಾ ಮೈದಾನ ಅಂತ ಕರೆಯೋದಕ್ಕೂ ಆರ್ ಅಶೋಕ್ ಅವ್ರು ರೆಡಿ ಇರಲಿಲ್ಲ. ಅದೊಂದು ಮೈದಾನ ಅಂತ ಅವ್ರು ಪದೇ ಪದೇ ಹೇಳ್ತಾ ಇದ್ರು ಮೊನ್ನೆ ಮಾತಾಡುವಂತ ಟೈಮ್ನಲ್ಲಿ ಮೀಡಿಯಾದವರು ಮುಂದೆ. ಸೊ ಈಗ ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಕರೆದಿರೋದ್ರಿಂದ ಈ ಸಾಧ್ಯತೆಗಳೀಗ ಕಂದಾಯ ಇಲಾಖೆ ಮುಂದೆ ಇದೆ. ಇದರಲ್ಲಿ ಯಾವ ಆಪ್ಷನ್ಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಕಂದಾಯ ಇಲಾಖೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಈಗ ಹೇಳಿದ್ರು ಕೂಡ ಅದು ಅಲ್ಲಿಗೆ ತಣ್ಣಗಾಗತ್ತ ವಿಷಯ, ಎಲ್ಲರೂ ಒಪ್ಕೊಳ್ತಾರಾ, ಸಮ್ಮತಿ ಸೂಚಿಸ್ತಾರಾ, ಅದು ಈಗ ದೊಡ್ಡ ಸವಾಲು. PSI ಪರೀಕ್ಷೆ ಗೋಲ್ಮಾಲ್, ಬುದ್ಧಿ ಕಲಿಯದ ವಂಚಕರು, ಕೆಪಿಟಿಸಿಎಲ್ ಪರೀಕ್ಷೆಯಲ್ಲೂ ಅಕ್ರಮ, ಸಿಸಿಟಿವಿಗೂ ಡೋಂಟ್ ಕೇರ್. ಸಿದ್ದಪ್ಪನಿಗೆ ಸ್ಮಾರ್ಟ್ ವಾಚ್ ಕೊಟ್ಟಿದ್ಯಾರು? ಇದು ಸ್ಮಾರ್ಟ್ ಅಕ್ರಮದ ಸ್ಟೋರಿ. ಕೆಪಿಟಿಸಿಎಲ್ ಕಿರಿಯ ಸಹಾಯಕರ ನೇಮಕಾತಿ ಅಕ್ರಮದ ಆರೋಪ ಕೇಳಿಬಂದಿದೆ. ಆಗಸ್ಟ್ 7ಕ್ಕೆ ನೇಮಕಾತಿ ಪರೀಕ್ಷೆ ನಡೆದಿತ್ತು. ಈಗ ಅಕ್ರಮ ನಡೆದಿತ್ತು ಅಂತ ಹೇಳಿ ತನಿಖೆ ಚುರುಕುಗೊಂಡಿದೆ. ಬೆಳಗಾವಿ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಕಿಂಗ್ ಪಿನ್ ಸೆರೆ ಹಿಡಿಯೋದಕ್ಕೆ 2 ಪ್ರತ್ಯೇಕ ತಂಡ ರಚನೆಯಾಗಿದೆ. ಪರೀಕ್ಷಾರ್ಥಿಗೆ ಸ್ಮಾರ್ಟ್ ವಾಚ್ ಕೊಟ್ಟಿದ್ದಂತ ಆರೋಪಿ ಯಾರು, ಅದನಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಸಿಮ್ ಕನೆಕ್ಷನ್ ಇರುವಂತ ಸ್ಮಾರ್ಟ್ ವಾಚ್ ಅನ್ನ ಆರೋಪಿ ಕೊಟ್ಟಿದ್ದಂತೆ. ಇನ್ನು ಸ್ಮಾರ್ಟ್ ವಾಚ್ ಕಟ್ಕೊಂಡು ಪರೀಕ್ಷೆಗೆ ಹಾಜರಾಗಿದ್ದ ಸಿದ್ದಪ್ಪ ಗೋಕಾಕ್ GSS ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನ ಸಿದ್ದಪ್ಪ ಬರೆದಿದ್ದ. ಇನ್ನು ಪ್ರಶ್ನೆ ಪತ್ರಿಕೆ ಫೋಟೋ ತೆಗೆದು ವಾಟ್ಸ್ಆಪ್ ಮಾಡಿದ್ದ ಸಿದ್ದಪ್ಪ ಅರೆಸ್ಟ್ ಆಗಿದ್ದಾರೆ. ಅದಾದ್ಮೇಲೆ ಅಕ್ರಮ ಬಯಲಿಗೆ ಬಂದಿತ್ತು. ಈಗ ಪರೀಕ್ಷಾ ಕೇಂದ್ರದ ಸಿಸಿ ಕ್ಯಾಮೆರಾದಲ್ಲಿ ಫೋಟೋ ತೆಗೆಯುವಂತ ದೃಶ್ಯ ಎಲ್ಲ ಕ್ಯಾಪ್ಚರ್ ಆಗಿತ್ತು. ಈ ದೃಶ್ಯ ನೋಡಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಪರೀಕ್ಷಾ ಸಿಬ್ಬಂದಿ. ದೂರಿನ ಮೇರೆಗೆ ಸಿದ್ದಪ್ಪ ಅರೆಸ್ಟ್ ಆಗಿದ್ದ. ಪರೀಕ್ಷಾ ಅಕ್ರಮ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬೆಳಗಾವಿ ಎಸ್ಪಿ ಸಂಜೀವ್ ಪಾಟೀಲ್ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಈಗ PSI ಪರೀಕ್ಷೆ ಗೋಲ್ಮಾಲ್ ಹೆಂಗ್ ನಡೆದಿತ್ತು, ಸೊ ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಚ್ಚೆತ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಇನ್ಮೇಲೆ ಆ ತರದ ಅಕ್ರಮಗಳು ನಡೀಬಾರ್ದು, ಸರಿಯಾಗಿ ನಿಷ್ಠೆಯಿಂದ ಓದ್ದವರಿಗೆ, ಪ್ರಾಮಾಣಿಕತೆಯಿಂದ ಓದ್ದವರಿಗೆ ಅನ್ಯಾಯ ಆಗಬಾರ್ದು ಯಾವುದೇ ಪರೀಕ್ಷೆಯಲ್ಲಿ, ಆ ಥರ ಮುಂದೆ ಪರೀಕ್ಷೆ ನಡೆಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಪದೇ ಅಕ್ರಮಗಳಾಗ್ತಾ ಇದೆ. ಈಗ ಕೆಪಿಟಿಸಿಎಲ್ ಕಿರಿಯ ಸಹಾಯಕರ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕೆಪಿಟಿಸಿಎಲ್ನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಾಗಿ ಪರೀಕ್ಷೆಗಳು ನಡೆದಿದ್ದು, ಪರೀಕ್ಷೆ ಆದ ನಂತರ ಗೋಕಾಕದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮಾಹಿತಿ ಬಂದಿದೆ. ಪರೀಕ್ಷೆಯಲ್ಲಿ ಒಬ್ಬ ವ್ಯಕ್ತಿ ನಕಲು ಮಾಡಿದ್ದಾನೆ ಅನ್ನೋ ಮಾಹಿತಿಯನ್ನು, ಪರೀಕ್ಷೆಗೆ ಸ್ಮಾರ್ಟ್ ವಾಚನ್ನು ಹಾಕ್ಕೊಂಡು ಹೋಗಿರ್ತಾನೆ. ಆ ಸ್ಮಾರ್ಟ್ ವಾಚಿಂದ ಫೋಟೋ ತೆಗೆದುಬಿಟ್ಟು ಯಾವುದೋ ಒಂದು ವ್ಯಕ್ತಿಗೆ ಕಳಿಸಿರೋದು ಕಂಡು ಬಂದಿರ್ತದೆ.
ಆ ಪ್ರಕಾರ ಇದನ್ನು ತನಿಖೆ ಕೈಗೆತ್ತಿಕೊಂಡಾಗ ಈ ಎಕ್ಸಾಮ್ ಸೆಂಟರ್ ಆಚೆ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಈ ಒಂದು ಫೋಟೋಗಳನ್ನ ಕಳಿಸಲಾಗಿದೆ ಅಂಥೇಳಿ ಮಾಹಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಯಾವ ಮಾಹಿತಿ ಶೇರ್ ಆಗಿದೆ ಮತ್ತು ವಾಪಸ್ ಇವನಿಗೆ ಏನು ಉತ್ತರ ಬಂದಿದೆ ಅದನ್ನು ತನಿಖೆ ಮಾಡಬೇಕಾಗಿದೆ. ಈ ಸಂಬಂಧಿತವಾಗಿ ಈಗಾಗಲೇ ಇಬ್ಬರು ಖಚಿತ ವ್ಯಕ್ತಿಗಳ ಮೇಲೆ ಮತ್ತು ಇತರರ ಮೇಲೆ ದೂರು ದಾಖಲಾಗಿದೆ. ಗೋಕಾಕ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಎಕ್ಸಾಮ್ ಯಾರು ಬರೀತಾ ಇದ್ದೋ ನಕಲು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅವನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ವಿಚಾರಣೆ ನಡೀತಾ ಇದೆ ಈ ನಿಟ್ಟಿನಲ್ಲಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಹಿಡಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಯಾವುದೇ ಡಿವೈಸ್ ಯೂಸ್ ಮಾಡ್ದಲೇ ಎಕ್ಸಾಮ್ ಬರೀಬೇಕು, PSI ಅಕ್ರಮ ಆದ್ಮೇಲೆ ತುಂಬಾ ಎಲ್ಲ ಕಡೆ ಕೇರ್ ತಗೊಳ್ತಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಈ ಸಿದ್ದಪ್ಪನ್ ಕೇಸಲ್ಲಿ ಏನಾಯ್ತು ಹಾಗಾದ್ರೆ ಚಂದ್ರಕಾಂತ್ ಸುಗಂಧಿ? ಶರ್ಮಿತಾ ಶೆಟ್ಟಿ, ಕಳೆದ ಭಾನುವಾರ ಈ ಒಂದು ಏನು ಪರೀಕ್ಷೆ ಇಡೀ ರಾಜ್ಯಾದ್ಯಂತ ನಡೆದಿರತಕ್ಕಂಥದ್ದು. KPTCL ಕಿರಿಯ ಸಹಾಯಕ ಹುದ್ದೆಗೆ ಒಂದು 350 ಪೋಸ್ಟ್ಗಳಿಗೆ ಒಂದು ಅರ್ಜಿಯನ್ನು ಕರೆದಿರ್ತಾರೆ. ಈ ಸಂಬಂಧ ರಾಜ್ಯಾದ್ಯಂತ 3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿರ್ತಕ್ಕಂಥದ್ದು. ಈ ಪೈಕಿ ಗೋಕಾಕ್ನ ಏನು GSS ಪರೀಕ್ಷಾ ಕೇಂದ್ರದಲ್ಲಿ ಸಿದ್ದಪ್ಪ ಅಂತಕ್ಕಂಥ ಮೂಡ್ಲಿಗಿ ತಾಲೂಕಿನ ನಾಗನೂರು ಗ್ರಾಮದ ಯುವಕ ಈತ ಸ್ಮಾರ್ಟ್ ಫೋನ್ ಅನ್ನ ಧರಿಸಿ ಒಳಗಡೆ ಹೋಗಿ ಪರೀಕ್ಷೆ ಬರೆದಿರ್ತಕ್ಕಂಥದ್ದು. ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಸ್ಮಾರ್ಟ್ ವಾಚ್ ನಿಂದ ಫೋಟೋವನ್ನ ಪರೀಕ್ಷಾ ಪತ್ರಿಕೆಯ ಫೋಟೋವನ್ನು ತೆಗೆದು ಹೊರಗಡೆ ಕಳಿಸಿದ್ದಾನೆ ಮತ್ತು ಪರೀಕ್ಷೆಯಲ್ಲಿ ಈತ ಅಕ್ರಮ ಮಾಡಿದ್ದಾನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಗೋಕಾಕ್ ಶಹರ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಈತನ ಅಂದ್ರೆ ಈ ಸ್ಮಾರ್ಟ್ ವಾಚ್ ಈತನಿಗೆ ಕೊಟ್ಟವ್ರು ಯಾರು ಮತ್ತು ಈ ಐಡಿಯಾದ ಹಿಂದಿರ್ತಕ್ಕಂಥವ್ರು ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಈ ನಿಟ್ಟಿನಲ್ಲಿ ಬೆಳಗಾವಿ SP ಸಂಜೀವ್ ಪಾಟೀಲ್ ಅವರು ಪ್ರತ್ಯೇಕ ತಂಡವನ್ನ ರಚನೆ ಮಾಡಿ ಈಗ ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಜೊತೆಗೆ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ಕೂಡ ಈ ಬಗ್ಗೆ ವಿಸ್ತೃತವಾಗಿ ಪತ್ರವನ್ನ ಬರೆಯಲಾಗಿದೆ. ಆ ದಿನ ಏನೇನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು CCTVಯಲ್ಲಿ ಈತ ಸ್ಮಾರ್ಟ್ ವಾಚ್ ಅನ್ನ ಧರಿಸಿರೋದು ದಾಖಲಾಗಿರುತ್ತೆ. ಆ ಬಳಿಕ ಪರಿಶೀಲನೆ ಮಾಡಿದಾಗ ಪರೀಕ್ಷಾ ಅಕ್ರಮ ನಡೆದಿರೋದು ಬಯಲಿಗೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ರಾಜ್ಯದಲ್ಲಿ PSI ಪರೀಕ್ಷಾ ಹಗರಣ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಅನೇಕ ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಈ ಸಂಬಂಧ ಈಗಾಗಲೇ ಬಂಧನವಾಗಿದ್ದಾರೆ. ಆ ನಡುವೆ ಮತ್ತೊಂದು ಅಕ್ರಮ ನಡೆದಿರತಕ್ಕಂಥ ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಆಗಿದೆ. ಯಾಕಂದ್ರೆ KPTCL ಈ ಒಂದು ಪರೀಕ್ಷೆಗೆ ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಎಕ್ಸಾಮ್ ನ ಬರೆದಿರ್ತಕ್ಕಂಥದ್ದು. ಒಬ್ರು ಈ ರೀತಿ ಮಾಡಿದ್ರಿಂದ ಈಗ ಈ ಒಂದು ತನಿಖೆಯನ್ನ ಮಾಡಲಾಗ್ತಿದೆ. ಇದರಿಂದ ಯಾರಿದ್ದಾರೆ ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು 2 ತಂಡ ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಗೋಕಾಕ್ನಲ್ಲಿ ನಡೆದಿರ್ತಕ್ಕಂಥ ಈ ಪ್ರಕರಣದಲ್ಲಿ ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಜೊತೆಗೆ ಕಿಂಗ್ ಪಿನ್ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಕೆಲ ಮಾಹಿತಿಗಳು ಸಿಕ್ಕಿವೆ ಮತ್ತು ಆ ಮಾಹಿತಿಯನ್ನು ಆಧರಿಸಿ ಅವರು ಈಗ ಕಾರ್ಯಾಚರಣೆ ನಡೆಸಿದ್ದಾರೆ. ಕಿಂಗ್ ಪಿನ್ ಪತ್ತೆ ಆದ ಬಳಿಕವಷ್ಟೇ ಈ ಒಂದು ಪ್ರಕರಣದ ಜೊತೆಗೆ ಯಾರೆಲ್ಲ ಸಿದ್ದಪ್ಪ ಜೊತೆಗೆ ಪರೀಕ್ಷೆಯಲ್ಲಿ ಹೀಗೆ ಬರೆದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಜೊತೆಗೆ ಪರೀಕ್ಷಾ ಕೇಂದ್ರದ ಮುಂದೆ ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ಮತ್ತು ಅನೇಕ ಸಾಧನಗಳನ್ನ ಇಟ್ಟಿರ್ತಾರೆ. ಯಾವುದೇ ಇತ್ತೀಚೆಗೆ ಒಂದು ಪೆನ್ ಅನ್ನು ಕೂಡ ಪರೀಕ್ಷಾ ಕೇಂದ್ರದಲ್ಲಿ ಒಳಗಡೆ ತಗೊಂಡು ಹೋಗಕ್ಕೆ ಪರಿಶೀಲನೆ ಮಾಡ್ತಾರೆ. ಆದ್ರೆ ಈತ ಸ್ಮಾರ್ಟ್ ವಾಚ್ ಹೇಗೆ ಒಯ್ದ ಅಂತಕ್ಕಂಥದ್ದು ಈಗ ಪೊಲೀಸರಿಗೆ ದೊಡ್ಡ ಪ್ರಶ್ನೆಯಾಗಿದೆ. ಪ್ರಾಧಿಕಾರಕ್ಕೂ ಕೂಡ ಇದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಪ್ರಾಧಿಕಾರದ ಅಧಿಕಾರಿಗಳಿಗೆ ಬೆಳಗಾವಿ ಪೊಲೀಸರು ಈಗ ಸಮರ್ಪಕವಾದ ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಶರ್ಮಿತಾ ಶೆಟ್ಟಿ, ಕಿಂಗ್ ಪಿನ್ ಆರೋಪಿ ಬಂಧನವಾದ ಬಳಿಕವಷ್ಟೇ ಈ ಒಂದು ಸ್ಮಾರ್ಟ್ ವಾಚ್ ಬಳಸಿ ಎಷ್ಟು ಜನ ಅಭ್ಯರ್ಥಿಗಳು ಹೀಗೆ ಪರೀಕ್ಷೆ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಿದೆ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವನ್ನ ಈಗ ಪೊಲೀಸರು ಭೇದಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಮಹತ್ವದ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸರ ವಿಶೇಷ ತಂಡ. ನಿನ್ನೆ ಮಾಹಿತಿ ಸಿಕ್ಕಿತು, ಪ್ರಕರಣದ ಪ್ರಮುಖ ಆರೋಪಿಗಳು ಇನ್ನೂ ಬಂಧನ ಆಗಬೇಕು ಅಂತ. ಆದ್ರೆ ಲೇಟೆಸ್ಟ್ ಅಪ್ಡೇಟ್, ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೃತ್ಯ ಎಸಗಿದ 3ರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರು 3 ಜನ ಸ್ಥಳೀಯರೇ ಅನ್ನೋ ಮಾಹಿತಿನೂ ಈಗ ಲಭ್ಯವಾಗಿದೆ. ನಿನ್ನೆ ADGP ಅಲೋಕ್ ಕುಮಾರ್ ಅವರು ಮಾಹಿತಿ ಕೊಟ್ಟಾಗ ಕೆಲವು ಆರೋಪಿಗಳಿಗೆ PFI ಲಿಂಕ್ ಇರಬಹುದು, ಆ ಸಂಶಯದ ಮೇಲೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಇನ್ನು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಬಂಧನ ಆಗಬೇಕು ಅಂತೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅದ್ರ ಬಗ್ಗೆ ತನಿಖೆ ನಡೀತಿದೆ ಅಂತ ಈಗ ಒಂದು ಸ್ಪೆಷಲ್ ಟೀಮ್ ರಚನೆ ಮಾಡಿದ್ರು ಪೊಲೀಸರ ವಿಶೇಷ ತಂಡ. ಪ್ರಕರಣವನ್ನ ಆ ಟೀಮ್ ಭೇದಿಸಿದೆ. ಕೃತ್ಯ ಎಸಗಿದ 3 ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆ 3 ಜನ ಸ್ಥಳೀಯರೇ ಅನ್ನೋದು ಕೂಡ ಗೊತ್ತಾಗಿದೆ.
ಈಗ ಕೊಲೆಗೆ ಅಸಲಿ ಕಾರಣ ಏನು ಅನ್ನೋದು ಬಯಲಿಗೆ ಬರಬಹುದು ಪೊಲೀಸರ ತನಿಖೆಯಿಂದ. ಈಗ ಬೆಳ್ಳಾರಿಯ ನಿವಾಸಿಗಳೇ ಸ್ಥಳೀಯರೇ ಇವರು 3 ಜನ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಪ್ರಮುಖ ಆರೋಪಿಗಳ ಬಂಧನ ಆಗಿದೆ, 3 ಜನ ಸ್ಥಳೀಯರೇ ಅಂತ ಗೊತ್ತಾಗಿದೆ. ಅವ್ರ ಹೆಸರುಗಳನ್ನೇ ಗೊತ್ತಾಗಿದೆಯಾ? ಏನ್ ಕಾರಣ ಅಂತ ಏನಾದ್ರೂ ಪೊಲೀಸರ ಕಡೆಯಿಂದ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಶರ್ಮಿತಾ, ಕಳೆದ 15 ದಿನಗಳ ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿತ್ತು. ಈ ಸಂಬಂಧವಾಗಿ 7 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ರು. ಆದ್ರೆ ಹತ್ಯೆ ಮಾಡಿದಂತಹ ಪ್ರಮುಖ 3 ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಅವರು ಅವಾಗ ಅವರ ಸ್ಥಳವನ್ನ ಬದಲು ಮಾಡ್ತಾ ಇರೋ ಕಾರಣಕ್ಕಾಗಿ ಪೊಲೀಸರಿಗೆ ಅವರನ್ನ ಹಿಡಿಯೋಕೆ ಕೂಡ ಕಷ್ಟ ಆಗಿತ್ತು. ಆದ್ರೆ ಇದೀಗ ಪ್ರಮುಖ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸದ್ಯ ಇದ್ದಾರೆ. ಅವರ ನಿರ್ದೇಶನದ ಪ್ರಕಾರವಾಗಿ ಪೊಲೀಸರ ವಿಶೇಷ ತಂಡ 3 ಮಂದಿ ಆರೋಪಿಗಳನ್ನ ಬಂಧನ ಮಾಡಿರೋದು. ಒಟ್ಟು 6 ಜಿಲ್ಲೆಗಳ ಎಸ್ಪಿಗಳ ಸಭೆಯನ್ನ ನಿನ್ನೆ ಎಡಿಜಿಪಿ ಅವರು ಸುಳ್ಯದಲ್ಲಿ ಕರೆದಿದ್ರು ಮತ್ತು ಆರೋಪಿಗಳ ಬಂಧನಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಸೂಚನೆ ಕೊಟ್ಟಿದ್ರು. ನಿನ್ನೆ ರಾತ್ರಿ ಮಾಡಿದಂತಹ ವಿಶೇಷ ಕಾರ್ಯಾಚರಣೆಯಲ್ಲಿ ಆ 3 ಮಂದಿ ಆರೋಪಿಗಳ ಬಂಧನ ಆಗಿದೆ. ಸದ್ಯ ಅವರು ಬೆಳ್ಳಾರಿ ಠಾಣೆಯಲ್ಲಿ ಅವರನ್ನ ತೀವ್ರವಾದ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಆರೋಪಿಗಳು ಕೇರಳ ಭಾಗದಿಂದ ನೆಲೆಸಿದ್ರು, ಕೇರಳ ಭಾಗದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರೆಂಬ ಖಚಿತವಾದ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿತ್ತು ಮತ್ತು ಆ 3 ಮಂದಿ ಆರೋಪಿಗಳು ಎಲ್ಲಿ, ಅವರ ಮನೆ ಯಾವುದು ಮತ್ತು ಅವರ ಹೆತ್ತವರ ವಿಳಾಸ ಮತ್ತು ಅವರ ಫ್ಯಾಮಿಲಿ ಡೀಟೇಲ್ ಎಲ್ಲವೂ ಕೂಡ ಪೊಲೀಸರಲ್ಲಿ ಲಭ್ಯ ಇತ್ತು. ಅವರ ಫೋಟೋ ಕೂಡ ಲಭ್ಯ ಇತ್ತು. ಆದ್ರೆ ಅವರಿಗೆ ಪ್ರಮುಖ ವ್ಯಕ್ತಿಗಳು ಆಶ್ರಯವನ್ನು ಕೊಡ್ತಾ ಇದ್ರು ಮತ್ತು ಅವರು ಸ್ಥಳವನ್ನ ಅವಾಗ ಬದಲಾವಣೆ ಮಾಡ್ತಾ ಇದ್ರು. ಪೊಲೀಸರು ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ತಾ ಇದ್ರು. ನಿನ್ನೆ ಬೆಳಗ್ಗೆ ಮಂಗಳೂರಲ್ಲಿ ಖಡಕ್ ಆಗಿ ಸ್ಟೇಟ್ಮೆಂಟ್ ಅನ್ನ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೊಟ್ಟಿದ್ರು. ಯಾರೆಲ್ಲ ಅವರಿಗೆ ಆಶ್ರಯವನ್ನು ಕೊಡ್ತಾರೆ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದಾದ ಬಳಿಕದ ಬೆಳವಣಿಗೆ ಪ್ರಕಾರವಾಗಿ ನಿನ್ನೆ ರಾತ್ರಿ ಆ 3 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಅವರು ಸ್ಥಳೀಯರೇ ಅನ್ನೋದು ಪೊಲೀಸರ ಖಚಿತ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ. ಆದ್ರೆ ನಿರ್ದಿಷ್ಟವಾಗಿ ಅವರು ಎಲ್ಲಿ, ಅವರು ಕೊಲೆಗೆ ಏನ್ ಕಾರಣ ಮತ್ತು ಅವರ ಉದ್ದೇಶ ಏನಿತ್ತು ಎಂಬುದರ ಬಗ್ಗೆ ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಶರ್ಮಿತಾ, ಮತ್ತೊಂದು ಕಿಶನ್ ಶೆಟ್ಟಿ, ಈಗ ನಿನ್ನೆ ಅಲೋಕ್ ಕುಮಾರ್ ಅವರು ಮಾತಾಡುವಾಗ ಈ ಮರ್ಡರ್ಗೂ PFIಗೂ ಲಿಂಕ್ ಇರಬಹುದು, ಆ ಸಂಶಯ ಇದೆ, ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದ್ದೀವಿ, ಫರ್ದರ್ ಡೆವಲಪ್ಮೆಂಟ್ ಮೇಲೆ ಅಂದ್ರೆ ತನಿಖೆ ಆದ್ಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಈ 3 ಜನಕ್ಕೂ PFIಗೂ ಏನಾದ್ರು ಲಿಂಕ್ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಸದ್ಯಕ್ಕೆ? ಸದ್ಯಕ್ಕೆ ಆತರ ಯಾವುದೇ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ನಿನ್ನೆ ರಾತ್ರಿ ಆ 3 ಮಂದಿ ಆರೋಪಿಗಳನ್ನ, ಅಂದ್ರೆ ಪ್ರಮುಖ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿರುವಂತದ್ದು. ಸದ್ಯ ಅವರ ತೀವ್ರವಾದ ವಿಚಾರಣೆ ಆಗ್ತಾ ಇದೆ. ಈಗಾಗಲೇ ಬಂಧನವಾಗಿರುವಂತಹ 7 ಮಂದಿ ಆರೋಪಿಗಳ ಪೈಕಿ ಕೆಲವರಿಗೆ PFI ಲಿಂಕ್ ಇರೋದು ಕೂಡ ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನ PFI ಕಚೇರಿಗೆ ಹೋಗಿ ಸ್ಥಳ ಮಹಾಜರನ್ನು ಕೂಡ ಮಾಡಿರುವಂತದ್ದು ಮತ್ತು ಆ ಕೊಲೆಗೆ ಪ್ಲಾನ್ ಆಗಿರ್ಬೋದು, ಅನಂತರವಾಗಿ ಆರೋಪಿಗಳಿಗೆ ಬಚ್ಚಿಟ್ಟುಕೊಳ್ಳೋಕೆ ಮತ್ತು ಆಶ್ರಯ ನೀಡೋಕೆ ಮಾಡಿದಂತಹ ಯೋಜನೆಗಳಾಗಿರ್ಬೋದು, ಎಲ್ಲವೂ PFI ಕಚೇರಿಯಲ್ಲಿ ಆಗಿರೋ ಕಾರಣಕ್ಕಾಗಿ PFIನ ಆಫೀಸ್ನಲ್ಲಿ, ಅಂದ್ರೆ ಸುಳ್ಯದ ಹಲೆಟ್ಟಿಯಲ್ಲಿರುವಂತಹ PFI ಕಚೇರಿಯಲ್ಲಿ ಅವರ ಸ್ಥಳ ಮಹಾಜರನ್ನು ಕೂಡ ಮಾಡಲಾಗಿತ್ತು. ಸದ್ಯ ಬಂಧಿತ 7 ಮಂದಿ ಆರೋಪಿಗಳ ಪೈಕಿ ಕೆಲವು ಮಂದಿಗೆ PFI ಲಿಂಕ್ ಇರೋದು ಕೂಡ ಸಾಬೀತಾಗಿದೆ. ಈ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರೇ ಕೂಡ ನಿನ್ನೆ ಸ್ಪಷ್ಟಪಡಿಸಿದ್ದಾರೆ. ಸದ್ಯ 3 ಮಂದಿ ಪ್ರಮುಖ ಆರೋಪಿಗಳಿಗೆ ಆ PFI ಲಿಂಕ್ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಸಂಘಟನೆಗಳ ಲಿಂಕ್ ಇದೆಯಾ ಅಥವಾ ಬೇರೆ ಹಣದ ನೆರವು ಅವರಿಗೆ ಬರ್ತಾ ಇತ್ತ ಎಂಬುದರ ಬಗ್ಗೆ ಇನ್ನಷ್ಟೇ ತನಿಖೆಯಿಂದ ಮಾಹಿತಿ ಬೆಳಕಿಗೆ ಬರಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದಿಂದ ಅಪಾರ ಹಾನಿಯಾಗಿದೆ. ಪ್ರವಾಹ ಅತಿವೃಷ್ಟಿಯಿಂದ 255 ಕೋಟಿ ರೂಪಾಯಿ ನಷ್ಟ ಆಗಿದೆ. ಜಿಲ್ಲೆಯಲ್ಲಿ 1264 ಕಿಲೋಮೀಟರ್ ರಸ್ತೆ ಹಾನಿಯಾಗಿದೆ. ಬೆಳಗಾವಿ ಭಾಗದಲ್ಲಿ 21 ಸೇತುವೆಗಳು ಮಳೆಯಿಂದ ಹಾನಿಯಾಗಿದೆ. 987 ಸರ್ಕಾರಿ ಶಾಲಾ ಕಟ್ಟಡಗಳಿಗೆ ಹಾನಿಯಾಗಿದೆ. 685 ಮನೆಗಳಿಗೆ ಮಳೆಯಿಂದ ಹಾನಿಯಾಗಿದೆ. ಒಟ್ಟಲ್ಲಿ ಪ್ರವಾಹ ಅತಿವೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ 255 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇನ್ನು ಮಳೆಯಿಂದ ಜಿಲ್ಲೆಯಲ್ಲಿ ಬೆಳಗಾವಿಯಲ್ಲಿ ಈವರೆಗೆ 2 ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದಿಂದ ಅಪಾರ ಹಾನಿಯಾಗಿದೆ. ಬೆಳಗಾವಿಯಲ್ಲಿ ಜೋರ್ ಮಳೆ ಬರುತ್ತೆ, ಬಂದಾಗ ಅಲ್ಲೂ ಪ್ರವಾಹ. ಇನ್ನೊಂದು ದೊಡ್ಡ ಎಫೆಕ್ಟ್ ಅಂದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆದ್ರೆ ಸೊ ಅಲ್ಲಿಂದ ನೀರು ಬರುತ್ತಲ್ಲ, ಆ ಪ್ರವಾಹದ ನೀರೆಲ್ಲ ಬೆಳಗಾವಿಗೆ ಬಂದ್ರೆ ಅಲ್ಲಿ ಅದರಿಂದನೂ ನಷ್ಟ ಆಗುತ್ತೆ. ಅಂದ್ರೆ ಎರಡೆರಡು ರೀತಿಯಲ್ಲಿ ಹೊಡೆತ ಬೆಳಗಾವಿ ಭಾಗದವರಿಗೆ. ಈಗ ಪ್ರವಾಹ ಅತಿವೃಷ್ಟಿಯಿಂದ 255 ಕೋಟಿ ರೂಪಾಯಿ ನಷ್ಟ ಆಗಿದೆ ಜಿಲ್ಲೆಯಲ್ಲಿ.
1264 ಕಿಲೋಮೀಟರ್ ರಸ್ತೆ ಹಾನಿಯಾಗಿದೆ. 21 ಸೇತುವೆಗಳು ಮಳೆಯಿಂದ ಹಾನಿಯಾಗಿದೆ. ಇದರ ಜೊತೆಯಲ್ಲಿ 987 ಸರ್ಕಾರಿ ಶಾಲಾ ಕಟ್ಟಡಗಳಿಗೆ ಹಾನಿಯಾಗಿದ್ರೆ 804 ಅಂಗನವಾಡಿಗಳಿಗೆ ಹಾನಿಯಾಗಿದೆ. ಸುಮಾರು 255 ಕೋಟಿ ರೂಪಾಯಿ ನಷ್ಟ ಇಲ್ಲಿ ತನಕ ಆಗಿರೋದು. ಇನ್ನು ಜಿಲ್ಲೆಯಲ್ಲಿ ಈ ಸಲ ಮಳೆಯಿಂದಾಗಿ 2 ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಇದು ಬೆಳಗಾವಿ ಭಾಗದಲ್ಲಿ ಆಗಿರುವಂತಹ ಪ್ರವಾಹ ಮತ್ತೆ ಅತಿವೃಷ್ಟಿಯಿಂದ ಆಗಿರುವಂತಹ ನಷ್ಟ. ಸುಮಾರು 255 ಕೋಟಿ ರೂಪಾಯಿ ನಷ್ಟ ಆಗಿದೆ ಜಿಲ್ಲೆಯಲ್ಲಿ. 1264 ಕಿಲೋಮೀಟರ್ ರಸ್ತೆ ಹಾನಿಯಾಗಿದೆ. ನಾನಾಗಲೇ ಹೇಳದಂಗೆ ಬೆಳಗಾವಿ ಭಾಗದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿತ್ತು. ಇನ್ನೊಂದು ಕಡೆ ಮಹಾರಾಷ್ಟ್ರ ಭಾಗದಲ್ಲಿ ಆದಂತ ಮಳೆಯಿಂದ ಪ್ರವಾಹ ಪರಿಸ್ಥಿತಿಯನ್ನು ಬೆಳಗಾವಿ ಜಿಲ್ಲೆಯ ಜನ ಎದುರಿಸಿದ್ರು. ಪರಿಣಾಮವಾಗಿ 255 ಕೋಟಿ ರೂಪಾಯಿಗ ಜಿಲ್ಲೆಯಲ್ಲಿ ಪ್ರವಾಹ ಮತ್ತೆ ಅತಿವೃಷ್ಟಿಯಿಂದ ನಷ್ಟ ಆಗಿದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 2.20 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಶಹಾಪುರ ತಾಲೂಕಿನ ಕೊಳ್ಳೂರು ಎಂ ಸೇತುವೆ ಮುಳುಗಡೆ ಹಂತದಲ್ಲಿದೆ. ಸೇತುವೆ ಮುಳುಗಡೆಗೆ 4 ಅಡಿ ಬಾಕಿ ಇದ್ದು ನದಿ ತೀರದ ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದೆ.